ನೋಡಿ, ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಚುರುಕುಗೊಂಡಿದೆ. ಬಾಸ್ ಅಂತಲೇ ಕೇಸ್ನಲ್ಲಿ ಫಿಟ್ ಆದ್ನ ಪ್ರದೂಷ್ ಅಂತ. ಪಾರ್ಟಿ ವೇಳೆ ದರ್ಶನ್ ಜೊತೆ ಇದ್ದವ ಶೆಡ್ಗೂ ಕೂಡ ಹೋಗಿದ್ದಂತೆ. ಕೊಲೆ ಸಾಕ್ಷಿಗಳ ನಾಶದಲ್ಲಿ ಪ್ರದೂಷ್ನದೇ ಪ್ರಮುಖ ಪಾತ್ರ. ಸರೆಂಡರ್ ಆಗೋದಕ್ಕೆ ಆರೋಪಿಗಳಿಗೆ ಸೂಚಿಸಿದ್ದೇ ಈ ಪ್ರದೂಷ್ ಅಂತೆ. ದರ್ಶನ್ ಮೇಲಿನ ಅಭಿಮಾನಕ್ಕೆ ಆರೋಪಿಗಳಿಗೆ ಹಣ ನೀಡಿದ್ದ ಪ್ರದೂಷ್ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆಯ ದಿನ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ನಡೀತಾ ಇರುತ್ತೆ. ಈ ಪಾರ್ಟಿಯಲ್ಲಿ ದರ್ಶನ್ ಜೊತೆ ಆರೋಪಿ ಪ್ರದೂಷ್ ಕೂಡ ಉಪಸ್ಥಿತನಿರ್ತಾನೆ. ಈ ವೇಳೆ ರೇಣುಕಾಸ್ವಾಮಿಯನ್ನ ಕರೆ ತಂದಿರೋದಾಗಿ ದರ್ಶನ್ ಒಂದು ಫೋನ್ ಕಾಲ್ ಬರುತ್ತೆ. ಸೊ ತಕ್ಷಣ ಪಾರ್ಟಿಯನ್ನ ಅರ್ಧಕ್ಕೆ ಬಿಟ್ಟು ದರ್ಶನ್ ಹೋಗ್ತಾರೆ. ಸೊ ಆಗ ಪ್ರದೂಷ್ಗೆ ನೀನ್ ಮನೆಗೆ ಹೋಗಪ್ಪ ಅಂದ್ರೂ ಕೂಡ ಇಲ್ಲ ಬಾಸ್, ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ಈಗ ಹೋಗಿ ಆತ ಈ ರೀತಿಯಾಗಿ ಲಾಕ್ ಆಗಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಈ ಸಾಕ್ಷಿ ನಾಶದಲ್ಲಿ ಪ್ರದೂಷ್ನೇ ಪ್ರಮುಖ ಪಾತ್ರ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಹಾಗಾದ್ರೆ ಏನ್ ಪ್ಲಾನ್ ಮಾಡಿದ್ದ, ಏನೇನಾಗಿತ್ತು? ಸಭಾ, ಪ್ರಮುಖವಾಗಿ ಈ ಒಂದು ಕಂಪ್ಲೀಟ್ ಸಿನಾರಿಯೋ ಅಲ್ಲಿ ಮೊದಲಿಗೆ ಪ್ರದೂಷ್ ಇರೋದೇ ಇಲ್ಲ. ಅಂದ್ರೆ ಯಾವಾಗ ಸ್ಟೋನಿ ಬ್ರೂಕ್ ಪಬ್ ನಲ್ಲಿ ಪಾರ್ಟಿ ಆಗ್ತಾ ಇತ್ತೋ, ಪಾರ್ಟಿ ಆಗ್ತಿದ್ದಂತ ಸಂದರ್ಭದಲ್ಲಿ ಪಟ್ಟಣಗೆರೆ ಶೆಡ್ ನಿಂದ ಒಂದು ಕರೆ ದರ್ಶನ್ ಅವ್ರಿಗೆ ಬರುತ್ತೆ. ದರ್ಶನ್ಗೆ ಕರೆ ಬಂದಂತ ಸಂದರ್ಭದಲ್ಲಿ ದರ್ಶನ್ ನಾನು ಬರ್ತೀನಿ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಪಾರ್ಟಿ ವೇಳೆ ದರ್ಶನ್ ಜೊತೆಗೆ ಪ್ರದೂಷ್ ಇರ್ತಾರೆ. ಆಗ ದರ್ಶನ್ ಕೂಡ ಸೂಚನೆಯನ್ನ ಪ್ರದೂಷ್ಗೆ ಕೊಟ್ಟಿರ್ತಾರೆ. ಅಂದ್ರೆ ಮನೆಗೆ ನೇರವಾಗಿ ಹೋಗ್ಬಿಡು, ನಿಮ್ಮನೆಗೆ ಹೋಗ್ಬಿಡು ಅಂತ ಹೇಳಿರ್ತಾರೆ. ಆದ್ರೆ ಅಲ್ಲಿ ಪ್ರದೂಷ್ ದರ್ಶನ್ಗೆ ಬಾಸ್ ನಾನು ಕೂಡ ಬರ್ತೀನಿ ಅಂತ ಹೇಳಿ ಅವ್ರಿಗೆ ಫೋರ್ಸ್ ಮಾಡಿ ಆತ ದರ್ಶನ್ ಅವರ ಜೊತೆಯಲ್ಲಿ ಬಂದಿದ್ದ ಅನ್ನೋ ಮಾಹಿತಿಗಳು ಈಗ ಸದ್ಯ ಲಭ್ಯವಾಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿರುವಂತದ್ದು ಪ್ರದೂಷ್ ಅಲ್ಲಿ ದರ್ಶನ್ ಅವರ ಜೊತೆಯಲ್ಲಿ ಆತನೇ ಫೋರ್ಸ್ ಮಾಡಿ ನಾನು ಕೂಡ ಬರ್ತೀನಿ ಅಂತ ಹೇಳ್ದಂತ ಸಂದರ್ಭದಲ್ಲಿ ದರ್ಶನ್ ಕೂಡ ಆಯ್ತು ಬಾ ಅಂತ ಹೇಳಿ ಆತನನ್ನ ಅಲ್ಲಿಂದ ನೇರವಾಗಿ ಶೆಡ್ಗೆ ಕರ್ಕೊಂಡು ಹೋಗ್ತಾರೆ. ಶೆಡ್ಗೆ ಕರ್ಕೊಂಡು ಹೋದ ನಂತರ ಸಾಕ್ಷ್ಯನಾಶವನ್ನ ಮಾಡೋದಕ್ಕೆ ಕಂಪ್ಲೀಟ್ ಆಗಿ ಪ್ರದೂಷನ್ನ ಬಳಸ್ಕೊಂಡಿರುವಂತದ್ದು. ಜೊತೆಗೆ ಪ್ರದೂಷ್ ಕೂಡ ಆ ಒಂದು ಸಾಕ್ಷ್ಯನಾಶದಲ್ಲಿ ಅಂದ್ರೆ ಕಂಪ್ಲೀಟ್ ಆಗಿ ಆ ಬಾಡಿಯನ್ನ ಅಲ್ಲಿಂದ ಡಿಸ್ಪೋಸ್ ಮಾಡಿದ ನಂತರ ಕೂಡ ಆತ ಸಾಕ್ಷ್ಯನಾಶ ಮಾಡೋದಕ್ಕೆ, ಜೊತೆಗೆ ಕೊಲೆ ಆರೋಪಿಗಳು ಏನು ಈಗಾಗಲೇ ನಿಖಿಲ್, ಕಾರ್ತಿಕ್ ಮತ್ತೆ ರಾಘವೇಂದ್ರ ಮೊದಲಿಗೆ ಸರೆಂಡರ್ ಆಗ್ತಾರೆ, ಅವ್ರಿಗೂ ಕೂಡ ಹಣವನ್ನ ಕೊಡುವಂತ ಕೆಲಸವನ್ನ ಈ ಪ್ರದೂಷೆ ಮಾಡಿರ್ತಾನೆ. ಹಾಗಾಗಿ ಸಾಕ್ಷ್ಯನಾಶದ ಒಂದು ಸೆಕ್ಷನ್ ಅಡಿಯಲ್ಲಿ ಈತನ ಬಂಧನ ಕೂಡ ಈಗಾಗಲೇ ಆಗಿರೋದ್ರಿಂದ ಸದ್ಯ ಪ್ರದೂಷ್ ಕೂಡ ಏನು ಆತನನ್ನ ಕರೆದೇ ಇದ್ರು ಕೂಡ ದರ್ಶನ್ಗೆ ಆತನೇ ಫೋರ್ಸ್ ಮಾಡಿ ಹೋಗಿ ಈ ಒಂದು ಪ್ರಕರಣದಲ್ಲಿ ಸಾಕ್ಷ್ಯನಾಶವನ್ನ ಮಾಡಿರೋದು ಈಗ ಸದ್ಯ ಬೆಳಕಿಗೆ ಬಂದಿದೆ. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.